ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶನಿ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ವಾಟ್ಸಪ್ಪನ್ನು ಪರ್ಮನೆಂಟಾಗಿ ಯಾವ ಥರ ಡಿಲೀಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗೈಸ್, ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ವಿಸಿಟ್ ಆಗಿದ್ರೆ ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಮೊದಲು ವಾಟ್ಸಪ್ಪಲ್ಲಿ ನೋಡಿರ್ಬೋದು, ವಾಟ್ಸಪ್ಪಲ್ಲಿ ಪರ್ಮನೆಂಟ್ ಡಿಲೀಟ್ ಮಾಡೋ ಆಪ್ಷನ್ನ ಡೈರೆಕ್ಟಾಗಿ ಇಟ್ಟಿದ್ರು. ಇಲ್ಲಿ ನೋಡ್ಬೋದು, ಮೇಲ್ಗಡೆ 3 ಡಾಟ್ನ ಕ್ಲಿಕ್ ಮಾಡಿದರೆ, ಹಾಗೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಹಾಗೆ ಇಲ್ಲಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ತೋರಿಸ್ತಾ ಇತ್ತು ಪರ್ಮನೆಂಟ್ ಡಿಲೀಟ್ ಮಾಡೋದು ಹೇಗೆ ಅಂತ. ಇವಾಗ ಅದನ್ನು ತೆಗೆದಿದ್ದಾರೆ. ಯೂಸರ್ ನೇಮ್ ಹಾಗೆ ಚೇಂಜ್ ಫೋನ್ ನಂಬರ್ ಅಷ್ಟೇ ಇಟ್ಟಿದ್ದಾರೆ. ಇವಾಗ ಲಾಗೌಟ್ ಕೂಡ ಆಪ್ಷನ್ನ ಇಟ್ಟಿದ್ದಾರೆ. ವಾಟ್ಸಪ್ಪನ್ನು ಪರ್ಮನೆಂಟ್ ಡಿಲೀಟ್ ಮಾಡೋ ಆಪ್ಷನ್ನ ಇವಾಗ ಇಲ್ಲಿ ತೆಗೆದಿದ್ದಾರೆ. ಇವಾಗ ನೀವು ಕೇಳ್ಬೋದು, ವಾಟ್ಸಪ್ ಪರ್ಮನೆಂಟ್ ಡಿಲೀಟ್ ಮಾಡ್ಲಿಕ್ಕೆ ಆಗಲ್ವಾ ಅಂತ. ಇವಾಗ ಆಗುತ್ತೆ. ಇವಾಗ ವಾಟ್ಸಪ್ಪಲ್ಲಿ ಸ್ವಲ್ಪ ಸೆಟ್ಟಿಂಗ್ಸ್ನ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಪರ್ಮನೆಂಟ್ ಡಿಲೀಟ್ ಮಾಡ್ಲಿಕ್ಕೆ ಆಗುತ್ತೆ. ವಾಟ್ಸಪ್ಪನ್ನು ಆನ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ಆನ್ ಮಾಡ್ಕೊಂಡು ಗೈಸ್, ಇಲ್ಲಿ ಮೇಲ್ಗಡೆ 3 ಡಾಟ್ ಕಾಣುತ್ತಲ್ವ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಗೈಸ್, ಇಲ್ಲಿ ನೋಡ್ಬೋದು, ಇಲ್ಲಿ ಅಕೌಂಟ್ಸ್ ಅಂತ ಇದೆ ನೋಡ್ಬೋದು. ಇಲ್ಲಿ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪರ್ಮನೆಂಟ್ ಡಿಲೀಟ್ ಕಾಣಿಸಲ್ಲ. ಹಾಗೆ ಎಲ್ಲಿ ಕಾಣಿಸುತ್ತಪ್ಪ ಅಂದರೆ, ಇಲ್ಲಿ ನೀವು ಮೊದಲು ವಾಟ್ಸಪ್ಪನ್ನು ಅಪ್ಡೇಟ್ ಮಾಡಿರಬೇಕಾಗುತ್ತೆ. ಅಪ್ಡೇಟ್ ಮಾಡಿದರೆ ಮಾತ್ರ ಈ ಥರ ಆಪ್ಷನ್ ತೋರಿಸುತ್ತೆ, ಇಲ್ಲಾಂದರೆ ತೋರಿಸುತ್ತೆ. ಮೊದಲು ಯಾವ ಥರ ತೋರಿಸುತ್ತೋ ಅದೇ ಥರ ತೋರಿಸುತ್ತೆ. ಇಲ್ಲಿ ಮೇಲ್ಗಡೆ 3 ಡಾಟ್ ಕಾಣುತ್ತಲ್ಲ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೈಸ್, ಇಲ್ಲಿ 2 ಆಪ್ಷನ್ಗಳು ಬರುತ್ತವೆ. ರಿಕ್ವೆಸ್ಟ್ ಅಕೌಂಟ್ ಇನ್ಫೋ ಅಂತ ಬರುತ್ತೆ, ಹಾಗೆ ಡಿಲೀಟ್ ಅಕೌಂಟ್ ಅಂತ ಬರುತ್ತೆ. ಇಲ್ಲಿ ಕೆಳಗಡೆ ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಮೊದಲಿಗೆ ಯಾವ ಥರ ಫೀಚರ್ಸ್ ಇತ್ತೋ ಅದೇ ಥರ ಇಲ್ಲಿ ಕಾಣ್ಬೋದು. ಇಲ್ಲಿ ನೀವು ಡಿಲೀಟ್ ದಿಸ್ ಅಕೌಂಟ್ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಯಾವ ವಾಟ್ಸಪ್ಪನ್ನು ಡಿಲೀಟ್ ಮಾಡ್ಬೇಕಂತಿದ್ದೀರೋ ಆ ವಾಟ್ಸಪ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ. ಅದು ಎಂಟರ್ ಮಾಡ್ಕೊಂಡ್ರೆ ಮಾತ್ರ ಇಲ್ಲಿ ವಾಟ್ಸಪ್ ನಿಮ್ಮದು ಪರ್ಮನೆಂಟ್ ಡಿಲೀಟ್ ಆಗುತ್ತೆ. ಇಲ್ಲಿ ಕೆಳಗಡೆ ರೆಡ್ಡಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು, ಇಲ್ಲಿ ಡಿಲೀಟ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ ನೋಡ್ಬೋದು. ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೈಸ್, ಇಲ್ಲಿ ಮತ್ತೆ 3 ಆಪ್ಷನ್ಸಲ್ಲಿ ಡಿಲೀಟ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಚೇಂಜಸ್ನ ಮಾಡಿದ್ದಾರೆ ಅಂತ ಹೇಳ್ಬೋದು ವಾಟ್ಸಪ್ಪಲ್ಲಿ. ಇವಾಗ ಡಿಲೀಟ್ ಅಕೌಂಟ್ ಅಂತ ಇದೆ ನೋಡ್ಬೋದು. ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ರೀಸನ್ ಕೇಳ್ತಾರೆ, ಯಾಕೆ ವಾಟ್ಸಪ್ಪನ್ನು ಡಿಲೀಟ್ ಮಾಡ್ತಾ ಇದ್ದೀರಾ ಅಂತ. ಒಂದು ರೀಸನ್ನ ಕೊಡಬೇಕಾಗತ್ತೆ. ನೀವು ಯಾವ್ದು ರೀಸನ್ ಬೇಕೋ ಆ ರೀಸನ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಚೇಂಜ್ ಡಿವೈಸ್ ಅಂತ ಕೊಡ್ತೀನಿ. ರೀಸನ್ ಕೊಟ್ಕೊಂಡು ಇಲ್ಲಿ ಕೆಳಗಡೆ ನೋಡ್ಬೋದು, ರೆಡ್ಡಲ್ಲಿ ಇದೆ ಡಿಲೀಟ್ ಅಕೌಂಟ್ ಅಂತ ಇದೆ ನೋಡ್ಬೋದು. ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಗೈಸ್, ಇಲ್ಲಿ ಮತ್ತೆ ತೋರಿಸುತ್ತೆ ಡಿಲೀಟ್ ಅಕೌಂಟ್ ಅಂತ. ಈ ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಗೈಸ್, ನಿಮ್ದು ಇಲ್ಲಿ ಪರ್ಮನೆಂಟಾಗಿ ವಾಟ್ಸಪ್ ಡಿಲೀಟ್ ಆಗಿಬಿಡುತ್ತೆ. ಮತ್ತು ವಾಟ್ಸಪ್ ನಿಮ್ಮದು ಈ ನಂಬರ್ಲಿ ವಾಟ್ಸಪ್ ತೋರಿಸಲ್ಲ, ಪರ್ಮನೆಂಟಾಗಿ ಡಿಲೀಟ್ ಆಗಿಬಿಡುತ್ತೆ. ಇಲ್ಲಿ ನೋಡ್ಬೋದು, ಬೇಕಿದ್ರೆ ಡಿಲೀಟ್ ಅಕೌಂಟ್ ಅಂತ ಇದೆ ನೋಡ್ಬೋದು. ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ನೀವು ಇವಾಗ ನಿಮ್ಮದು ವಾಟ್ಸಪ್ ಇರುತ್ತಲ್ಲ, ಪರ್ಮನೆಂಟಾಗಿ ಡಿಲೀಟ್ ಆಗಿಬಿಡುತ್ತೆ. ನಿಮ್ಮದು ನಂಬರ್ನಲ್ಲಿ ಯಾವುದೇ ವಾಟ್ಸಪ್ ತೋರಿಸಲ್ಲ. ಇವಾಗ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.